ನಾನೀಗ ಮುಂಬೈಲಿರೋ ಗೇಟ್ ವೇ ಆಫ್ ಇಂಡಿಯಾಗೆ ಬಂದಿದ್ದೀನಿ. ನೋಡ್ಬೋದು, ಬೈಕ್ಗೆ ಪಾರ್ಕಿಂಗು ಕೇಳಿದೆ. ಇಲ್ಲೆಲ್ಲ ಪಾರ್ಕ್ ಮಾಡೋಂಗಿಲ್ಲ. ಆ ಕಡೆ ತಾಜ್ ಹೋಟೆಲ್ ಹತ್ರ ಪೇಡ್ ಪಾರ್ಕಿಂಗ್ ಇದೆ, ಅಲ್ಲೋಗಿ ಪಾರ್ಕ್ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿ ಟೋವಿಂಗ್ ಅವ್ರು ಬಂದು ಎತ್ಕೊಂಡು ಹೋಗ್ತಾರಂತೆ. ಇವಾಗ ಹೋಗಿ ಪಾರ್ಕಿಂಗ್ ಹುಡುಕಿ ಬೈಕ್ ಪಾರ್ಕ್ ಮಾಡಿ ಬರ್ತೀನಿ. ಹಿಂಗಿಗೆ ಎಷ್ಟು ಅಂತ ಕೇಳಿದ್ರೆ 100 ರೂಪಾಯಿ ಅಂತ ಹೇಳಿದ್ರು. ಯಾಕೆ ಅಷ್ಟೊಂದು ಕಾಸ್ಟ್ಲಿ ಅಂದರೆ, ಎಲ್ಲ ಗಾಡಿಗೂ 50 ರೂಪಾಯಿ ತೊಗೊಳೋದು. ನಿನ್ನ ಗಾಡಿ ದೊಡ್ಡದೈತೆ, 2 ಗಾಡಿ ನಿಲ್ಲಷ್ಟು ಜಾಗದಲ್ಲಿ ನಿನ್ನ ಗಾಡಿ ನಿಂತೈತೆ, ಅದಕ್ಕೆ ಡಬಲ್ ಅಂತಂದರು. ಅಪ್ಪ ಬೈಕ್ ಅಂದರೆ ಬೈಕು ಹಂಗೆಲ್ಲ ಇಲ್ಲ ಅಂತಂದು ಸ್ವಲ್ಪ ಮಾತಾಡಿದ್ಮೇಲೆ ಆಮೇಲೆ ತೊಗೊಂಡ 50 ರೂಪಾಯಿನ ತೊಗೊಂಡ 50 ರೂಪಾಯಿನ ಕೊಟ್ಟು ಗಾಡಿ ಪಾರ್ಕ್ ಮಾಡಿ ಹೊರಟಿದ್ದೀನಿ. ಇಲ್ಲೋಡ್ರಿ, ಗೇಟ್ ಆಫ್ ಇಂಡಿಯಾ. ಅದ್ರ ಎದುರುಗಡೆ ಇರೋದೇ ತಾಜ್ ಹೋಟೆಲ್. ನೋಡಿ, ತಾಜ್ ಹೋಟೆಲ್ ಇದೆ. ತಾಜ್ ಹೋಟೆಲ್ ಒಂದಾನೊಂದು ಕಾಲದಲ್ಲಿ ಬಾಂಬಿಂಗ್ ಆಗಿತ್ತಲ್ಲ, ಇದೇ ಹೋಟೆಲ್. ಎಂಟ್ರಿ ಯಾವ ಕಡೆ ಇದೆ? ಚಿಕ್ಕವನಿದ್ದಾಗ ಒಂದು ಸತಿ ಬಂದಿದ್ದೆ ಇಲ್ಲಿ. 16 ವರ್ಷ ಕಳೆದ್ಮೇಲೆ ಸೆಕೆಂಡ್ ಟೈಮ್ ಇವತ್ತೇ ಬರ್ತಾ ಇರೋದು. ಅವಾಗ ಏನೇನಿತ್ತು, ಇವಾಗ ಏನೇನು ಚೇಂಜ್ ಆಗಿದೆ ಅಂತ ಒಂದು ಅಂದಾಜು ನನಗೆ. ಇಲ್ಲ, ಸುಮಾರು ಚೇಂಜ್ ಆಗಿರುತ್ತೆ ಒಟ್ಟಿನಲ್ಲಿ. ಹೋಗ್ತಾ ಇದ್ದೀನಿ ಒಟ್ಟಿನಲ್ಲಿ. ನೋಡೋಣ. ತಾಜ್ ಹೋಟೆಲ್ ಭಾರತದಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾದ ಗೇಟ್ ವೇ ಆಫ್ ಇಂಡಿಯಾ. ಈ ಸ್ಮಾರಕ ಇರೋದು ಮಹಾರಾಷ್ಟ್ರ ರಾಜ್ಯದ ಮುಂಬೈಯಲ್ಲಿರೋ ಅರಬ್ಬಿ ಸಮುದ್ರ ತೀರದಲ್ಲಿದೆ. ಈ ಗೇಟ್ ವೇ ಆಫ್ ಇಂಡಿಯಾ ಬ್ರಿಟಿಷ್ ರಾಜರಾದ ಜಾರ್ಜ್ ವಿ ಮತ್ತು ರಾಣಿ ಮೇರಿ ಅವರ ಸ್ವಾಗತಕ್ಕಂತ ಕಟ್ಟಿದ್ದಿದ್ದು. ಇದನ್ನು ನಿರ್ಮಾಣ ಮಾಡೋಕ್ಕೆ 1911ರಲ್ಲಿ ಪ್ಲ್ಯಾನ್ ಮಾಡ್ತಾರೆ. 1913ರಲ್ಲಿ ಇದರ ಕೆಲಸನ ಪ್ರಾರಂಭ ಮಾಡ್ತಾರೆ. ಈ ನಿರ್ಮಾಣ ಕಟ್ಟೋಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಆವಾಗ ಪ್ರಾರಂಭ ಆಗಿದ್ದು 1924ಕ್ಕೆ ಇದು ನಿರ್ಮಾಣ ಆಗುತ್ತೆ. ಗೇಟ್ ವೇ ಆಫ್ ಇಂಡಿಯಾ 1924ಕ್ಕೆ ನಿರ್ಮಾಣ ಆಗುತ್ತೆ. ಮತ್ತು ಇದು ಬ್ರಿಟಿಷ್ ರಾಜ ಜಾರ್ಜ್ ವಿ ಮತ್ತು ರಾಣಿ ಮೇರಿ ಅವರು ಸ್ವಾಗತಕ್ಕೆ ಅಂತ ಕಟ್ಟಿರೋ ಸ್ಮಾರಕ ಇದು, ಗೇಟ್ ವೇ ಆಫ್ ಇಂಡಿಯಾ. 1947ರಲ್ಲಿ ಏನು ಸ್ವತಂತ್ರ ಸಿಗುತ್ತಲ್ಲ, ಸ್ವತಂತ್ರ ಸಿಕ್ಕಾದ್ಮೇಲೆ ಬ್ರಿಟಿಷರೆಲ್ಲರೂ ಇಂಡಿಯಾ ಬಿಟ್ಟು ಹೋಗ್ತಾರೆ. 1948ರಲ್ಲಿ ಲಾಸ್ಟು ಬ್ರಿಟಿಷರ ದಳ ಏನಿರುತ್ತೆ ಅವರು ಹೋಗೋದು ಇದೇ ಗೇಟ್ ವೇ ಆಫ್ ಇಂಡಿಯಾಯಿಂದ. ಇಲ್ಲಿಂದನೇ ಹೋಗೋದವರು. ಮತ್ತು ಈ ಗೇಟ್ ಆಫ್ ಇಂಡಿಯಾ ಪಕ್ಕದಲ್ಲೇ ಇರೋದೇ ತಾಜ್ ಹೋಟೆಲ್. ಅಲ್ಲಿರೋದೇ ತಾಜ್ ಹೋಟೆಲ್. ಇದು ಗೊತ್ತಿಲ್ಲ ಏನಂತ ನೋಡಿಲ್ಲ. ಅದೇಂದ್ರೆ ತಾಜ್ ಹೋಟೆಲ್ ಅದೇ. ಒಂದು ಕಾಲದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ, ಇದೇ ಹೋಟ್ಲಲ್ಲಿ. ಈ ಸ್ಮಾರಕದ ಎತ್ತರ ಸುಮಾರು 26 ಮೀಟರ್ ಇದ್ದು, ಮತ್ತು ಇದನ್ನು ನಿರ್ಮಾಣ ಮಾಡೋಕ್ಕೆ ಹಳದಿ ಬಲಾಸ್ಟ್ ಕಲ್ಲು ಅಂತಾರೆ. ಆ ಕಲ್ಲನ್ನ ಮತ್ತು ಕಾಂಕ್ರೀಟ್ನ ಬಳಸಿ ಕಟ್ಟಿದ್ದಾರಂತೆ ಇದನ್ನ. ಅವರು ಬ್ರಿಟಿಷ್ ರಾಜ ಜಾರ್ಜ್ ವಿ ಮತ್ತು ರಾಣಿ ಮೇರಿ ಅವರ ಸ್ವಾಗತಕ್ಕಂತ ಮಾಡಿದ್ದು. ಅವ್ರ ಹೆಸರು ಇಲ್ಲಿ ಇದ್ರ ಮೇಲೆ ಇದೆ ನೋಡಿರಿ. ಜಾರ್ಜ್ ವಿ ಆ್ಯಂಡ್ ಕ್ವೀನ್ ಮೇರಿ. ಮತ್ತು ಇಲ್ಲಿಗೆ ಹತ್ತಿರವಾಗಿರೋ ಒಂದು ಎಲಿಫೆಂಟ್ ಕೇವ್ ಅಂತ ಇದೆ. ಅಲ್ಲಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಫೆರಿ ಮೂಲಕ ಹೋಗ್ಬೇಕು. ಸೊ ಇದು ಗೇಟ್ ವೇ ಆಫ್ ಇಂಡಿಯಾ 1911ರಲ್ಲಿ ಪ್ಲ್ಯಾನ್ ಮಾಡಿ 1913ರಲ್ಲಿ ಇದ್ರದ್ದು ಕೆಲಸ ಸ್ಟಾರ್ಟ್ ಮಾಡಿ, ಇದ್ರ ಕೆಲಸ ಮುಗಿಯೋದು 1924ರಲ್ಲಿ ಇದ್ರದ್ದು ಕೆಲಸ ಮುಗಿಯುತ್ತೆ. ಇದನ್ನು ಕಟ್ಟಿದ್ದು ಬ್ರಿಟಿಷರನ್ನ ವೆಲ್ಕಮ್ ಮಾಡೋಕ್ಕೆ. ನಮ್ಮವ್ರಿಗೋಸ್ಕರ ಏನು ಕಟ್ಟಿಲ್ಲ ಇದನ್ನ. ಬ್ರಿಟಿಷ್ ರಾಜ ಜಾರ್ಜ್ ವಿ ಮತ್ತು ರಾಣಿ ಮೇರಿ ಅವ್ರು ವೆಲ್ಕಮ್ಗಂತ ಕಟ್ಟಿರೋದಿದ್ದನ್ನ. ಸ್ವತಂತ್ರ ಸಿಕ್ಕಾಗ 1947ರಲ್ಲಿ ಸ್ವತಂತ್ರ ಸಿಕ್ಕಾಗ 1948ರಲ್ಲಿ ಬ್ರಿಟಿಷರು ಪೂರ್ತಿಯಾಗೆಲ್ಲ ಖಾಲಿ ಆದಾಗ ಲಾಸ್ಟು ಇನ್ನೊಂದು ಟೀಮ್ ಇರುತ್ತಲ್ಲ, ಅವ್ರು ಹೋಗೋದೇ ಇದೇ ಗೇಟ್ ವೇ ಆಫ್ ಇಂಡಿಯಾ ಗೇಟ್ ಮೂಲಕ ಹೋಗ್ತಾರಂತೆ. ಸೊ ಇದಿಷ್ಟು ಕತೆ ಗೇಟ್ ವೇ ಆಫ್ ಇಂಡಿಯಾದ್ದು. ಇದನ್ನು ನೋಡೋಕ್ಕೆ ಯಾವುದೇ ಥರ ಎಂಟ್ರಿ ಫೀ ಇಲ್ಲ, ಏನಿಲ್ಲ, ಫ್ರೀ ಇರೋದು, ಆರಾಮಾಗಿ ಹೋಗ್ಬೋದು. ಇವಾಗ ಹೊರಗಡೆ ರೋಡಲ್ಲಿ ಹೋಗ್ತಾಯಿದ್ದೀನಿ. ರೋಡ್ ಪಕ್ಕನೇ ಕಾಣುತ್ತೆ ನೋಡಿರಿ.
ಮತ್ತು ಈ ರೋಡು ಸಮುದ್ರದ ಪಕ್ಕದಲ್ಲೇ ಹೋಗುತ್ತೆ. ತೋರಿಸ್ತೀನಿ ಬನ್ನಿ ಮುಂದೆ. ಕುಲ್ಫಿ ತಣ್ಣಗಿದೆ. ತಣ್ಣಗಿಲ್ದೇನೆ ಬಿಸಿ ಇರ್ತಾ. ತಾಜ್ ಹೋಟೆಲ್ ನೋಡ್ರಿ, ಹತ್ತಿರನೇ ನೋಡ್ಕೊಳ್ರಿ, ಹಿಂಗೈತೆ. ಸಮುದ್ರ ಬಂತು ಇಲ್ಲಿ. ರೋಡು ಸಮುದ್ರದ ಪಕ್ಕನೇ ಇರೋದು. ಗಲೀಜ್ 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 ಗಲೀಜ್. ನಮ್ಮ ಎದ್ದಂತೂ ಮಿಸ್ ಮಾಡಲ್ಲ ಗಲೀಜ್ ಮಾಡೋದನ್ನು. ಎಲ್ಲ ಬೋಟ್ಗಳು ಶಿಪ್ಗಳೆಲ್ಲ ನಿಂತವೆ. ಇಲ್ಲಿಂದ ನಾವು ಇಲ್ಲಿ ಫೆರಿ ಇತ್ತು ನೋಡಿರಿ, ಎಲಿಫೆಂಟ್ ಕೇವಿಗೆ ಕರ್ಕೊಂಡು ಹೋಗೋ ಫೆರಿ ಇದು. ಗೇಟ್ ಆಫ್ ಇಂಡಿಯಾ, ತಾಜ್ ಹೋಟೆಲ್ ಮುಂದೆನೇ ಸಮುದ್ರ. ಈ ಸಮುದ್ರ ಅರಬ್ಬಿ ಸಮುದ್ರ. ಇದು ಅರಬ್ಬಿ ಸಮುದ್ರ ದಡದಲ್ಲೇ ಇರೋದು ತಾಜ್ ಹೋಟೆಲ್ ಮತ್ತು ಗೇಟ್ ಆಫ್ ಇಂಡಿಯಾ. ಒಂದು ಕಾಲದಲ್ಲಿ ಭಯಾನಕವಾಗಿ ಬಾಂಬ್ ಹಾಕಿದ್ರಲ್ಲ ಇದೇ ಹೋಟ್ಲಿಗೆ. ಈ ರೋಡ್ ಫುಲ್ ಫೋಟೋಶೂಟ್ ಏರಿಯಾ ಆಗ್ಬಿಟ್ಟಿದೆ. ಅಲ್ಲಿ ಇದು ಸೈಡ್ ವ್ಯೂ, ಇದು ಬೋಟ್ ಫೆರಿ. ಆ ಕಡೆ ದೊಡ್ಡ ದೊಡ್ಡ ಬೋಟಿಂಗ್ ಇದ್ದಾವೆ. ಅಲ್ಲ ಸಾರಿ, ಶಿಪ್ಪು. ಅಲ್ಲೊಂದು ದೊಡ್ಡ ಶಿಪ್ ನಿಂತಿದೆ. ಇಲ್ಲಿ ಬೋಟಿಂಗು ಮತ್ತು ಎಲಿಫೆಂಟ್ ಕೇವ್ಗೆ ಫೆರಿಗೆ ಒಂದು ನಿಮಿಷ. ಅಲ್ಲಿ ಮೆಟ್ಲು ಮೂಲಕ ಹತ್ತಿಸ್ಕೊಂತಾರೆ ನೋಡ್ರಿ. ಸೊ ನಮ್ಮದು ಗೇಟ್ ಆಫ್ ಇಂಡಿಯಾ ನೋಡಿದ್ದಾಯಿತು, ಎದುರುಗಡೆ ತಾಜ್ ಹೋಟೆಲ್ಲು ನೋಡಿದ್ದಾಯಿತು. ನಮ್ಮ ಮುಂದಿನ ಪ್ರಯಾಣ ಯಾವ ಕಡೆ ಅಂತ ಡಿಸೈಡ್ ಮಾಡಬೇಕು. ನೋಡಿರಿ, ಸಮುದ್ರ ಪಕ್ಕ ರೋಡಲ್ಲಿ ಹೋಗೋಕ್ಕೆ ಒಂಥರ ಮಜಾ. ಈ ರೋಡ್ ಹಿಡ್ಕೊಂಡು ಹಂಗೆ ಹೋಯ್ತಾ ಇರ್ಬೋದು. ಸಮುದ್ರ ಪಕ್ಕದಲ್ಲೇ ಬಂದು ನಮ್ಮ ಬೈಕ್ ಹತ್ರ ನಿಂತಿರೋದೇ ಇಷ್ಟು ಜಾಗದಲ್ಲಿ ನಿಂತೈತೆ ಬೈಕು. ಇದಕ್ಕೆ ಡಬಲ್ ಜಾಗದಲ್ಲಿ ನಿಂತೈತೆ ಅಂತ ಹೇಳ್ತಾರೆ. ಏನು ಮಾಡ್ತೀಯಾ, ನಮ್ಮೂರಲ್ಲ ಏನೆಲ್ಲ. ಹಂಗೂ ನಾನೇನು ಕೊಟ್ಟಿಲ್ಲ, ನಾನೇ 100 ರೂಪೀಸ್ ಏನು ಕೊಟ್ಟಿಲ್ಲ, 50ನೇ ಕೊಟ್ಟಿದ್ದು. ಗೋಡ್ಸಪ್ಪನ ಹೇಳ್ತಾನಲ್ಲ, ಇಲ್ಲಿ ಯಾರಿಗೂ ದುಡ್ಡು ಸುಮ್ಮನೆ ಬರಲ್ಲ ಅಂತ. ನಮಗೂ ದುಡ್ಡು ಸುಮ್ಮನೆ ಬಂದಿರಲ್ಲ ಸ್ವಾಮಿ. ಡಬಲ್ ಕೇಳಿದ ತಕ್ಷಣ ಕೊಟ್ಬಿಡೋಕ್ಕೆ. ಇಲ್ಲೊಂದು ನೋಡಿರಿ, ಕಳ್ಳನ ಮಗ ಡಬಲ್ ಕೇಳ್ದವನು. ಇವನೇ ಕಳ್ಳನ ಮಗ. ಹಿಂಗೆ ಎಷ್ಟು ಜನಕ್ಕೆ ಯಾಮರ್ಸೋನು ಗೊತ್ತಿಲ್ಲ. ನಾನೇ ಯಾಮಾರಿಲ್ಲ ಬಿಡಿ. ಹೋಗೋಣ ಬೈಕ್ ಎತ್ಕೊಂಡು. ಲಾಸ್ಟ್ ಒಂದು ಸತಿ ಗೇಟ್ ಆಫ್ ಇಂಡಿಯಾ ನೋಡ್ಕೊಂಬಿಡಿ. ಬಾಯ್ ಗೇಟ್ ಆಫ್ ಇಂಡಿಯಾ, ತಾಜ್ ಹೋಟೆಲ್. ಬಾಯ್ ಅರಬ್ಬಿ ಸಮುದ್ರ. ಟಾಟಾ ಕಮ್ಯುನಿಕೇಷನ್ ಅಪಾರ್ಟ್ಮೆಂಟ್. ಇವು ನೋಡ್ರಿ ಮಹಾರಾಷ್ಟ್ರದ್ದು ಟ್ಯಾಕ್ಸಿಗಳು. ಮೇಲೆ ಹಳದಿ ಮತ್ತು ಕೆಳಗೆ ಕಪ್ಪು. ಇವೆಲ್ಲ ಗಾಡಿ ಮೊದಲು ಅಂಬಾಸೆಡರ್ ಗಾಡಿಗಳಿದ್ದು. ಅಂಬಾಸೆಡರ್ ಗಾಡಿ ಈ ಕಲರಲ್ಲಿ ಏನು ಸಕ್ಕತ್ತಾಗಿ ಕಾಣ್ತಿದ್ವು ಅವಾಗ. ಇವಾಗಿಲ್ಲ, ಇವಾಗ ಬರೀ ಸ್ಯಾಂಟ್ರೋ, ಎಕ್ಸೆಂಟ್ಗಳು ಅವು ಇವು ಅವೇ ಮಾಡ್ಕೊಂಬಿಟ್ಟಿದ್ದಾರೆ. ಮಾಮೂಲಿ ಇಲ್ಲಿ ಲೋಕಲ್ ಬಸ್ಸು ಕೆಂಪು ಕಲರ್ ಇದ್ದಾವೆ. ಈ ಸಿಟಿ ತುಂಬ ಬ್ರಿಟಿಷರು ಕಟ್ಟಿದ ಬಿಲ್ಡಿಂಗ್ಗಳೇ ಜಾಸ್ತಿ ಇದ್ದಾವೆ ನೋಡಿ. ಈ ಮರ ಅಡ್ಡ ಐತೆ, ಮರದಿಂದ ಬರೀ ಅವೇ ಇದ್ದಾವೆ. ಇಲ್ಲಿ ನೋಡಿ, ಇವೆಲ್ಲ ಅವಾಗಿನ ಬ್ರಿಟಿಷರು ಕಟ್ಟಿದ್ದೆ ಇವೆಲ್ಲ. ಈ ಗೇಟ್ ವೇ ಆಫ್ ಇಂಡಿಯಾದಿಂದ ಸುತ್ತಮುತ್ತ ರೋಡಲ್ಲಿರೋ ಎಲ್ಲ ಬಿಲ್ಡಿಂಗ್ಗಳೆಲ್ಲ ಹಿಂಗೆ ಇದ್ದಾವೆ. ಇದು ಒಂದು ಚರ್ಚು, ಇದೊಂದು ಅಡ್ಡ ಐತೆ. ಈ ಗೇಟ್ ವೇ ಆಫ್ ಇಂಡಿಯಾದಿಂದ ಸುತ್ತಮುತ್ತ ಇರೋ ರೋಡಲ್ಲೆಲ್ಲ ಬರೀ ಇಂಥ ಹಳೆ ಬ್ರಿಟಿಷರು ಕಟ್ಟಿದ ಬಿಲ್ಡಿಂಗ್ಗಳೇ.